ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಕದನ ವಿರಾಮ ಈಗ ಘೋಷಣೆ ಆಗಿದೆ. ಆದರೆ ಕಳೆದ 4 ದಿನದಿಂದ ಆಗಿದ್ದೇನು ಅಂಥೇಳಿ ಒಂದು ಕಡೆ ರಿಕ್ಯಾಪ್ ಮಾಡ್ಕೊಂಡು ಬಂದರೆ 9 ಅಡಗು ತಾಣಗಳು, ಈ ಭಯೋತ್ಪಾದಕರು ಎಲ್ಲೆಲ್ಲಿ ಟ್ರೈನಿಂಗ್ ಕ್ಯಾಂಪ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹೊಡೆದುರುಳಿಸಿದ್ವಿ ನಾವು. 100ಕ್ಕೂ ಹೆಚ್ಚು ಜನ ಈ ಭಯೋತ್ಪಾದಕರಿಗೆ ಹೆಲ್ಪ್ ಮಾಡ್ತಾ ಇರೋರು ಒಡಿಸಾಗೋದ್ರು. ಆಮೇಲೆ 5 ಮೋಸ್ಟ್ ವಾಂಟೆಡ್ ಉಗ್ರರು ಮಟಾಶ್ ಆದರು. ಆಮೇಲೆ ಪಾಕಿಸ್ತಾನದ 100 ಡ್ರೋನ್ಗಳೆಲ್ಲವೂ ಮಟಾಶ್ ಆದವು. ಜೊತೆಗೆ ಹಲವು ಶಸ್ತ್ರಾಸ್ತ್ರಗಳನ್ನು ನಾವು ಹೊಡೆದುರುಳಿಸಿದ್ವಿ. ಇಷ್ಟೆಲ್ಲ ಮಾಡಾಯಿತು. ಜೊತೆಗೆ ಈ ಸಂದರ್ಭದಲ್ಲಿ 2 ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಒಂದು, ಇನ್ನೂ ಯುದ್ಧ ಬೇಕಾಗಿತ್ತು ಅಥವಾ ಇನ್ನೂ ಆಗಬೇಕಾಗಿತ್ತು, ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸ್ಬೇಕಾಗಿತ್ತು ಅನ್ನೋದು ಒಂದು ಚರ್ಚೆ. ಮತ್ತೊಂದು ಕಡೆ ಯುದ್ಧ ಬೇಡ ಅಂತ ಹೇಳ್ತಾ ಇದ್ರಿ, ಆದರೂ ನೋಡಿ ನಾವಿಷ್ಟೆಲ್ಲ ಮಾಡಿದ್ದೀವಿ ಅನ್ನುವಂಥ ವಾದ. ಅಂದರೆ ಚರ್ಚೆ ಆಗ್ತಾ ಇರೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆದರೆ ಒಂದು ಗಮನಿಸಬೇಕು, ಇನ್ನು ಸ್ವಲ್ಪ ದಿನ ಹೋಗಿದ್ದಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವು POKಯನ್ನು ವಶಪಡಿಸ್ಕೊತಾ ಇದ್ವೋ ಏನೋ. ಈಗನ್ನುವಂಥ ಚರ್ಚೆಯನ್ನು ಯಾರೂ ಮಾಡಲಿಲ್ಲ. ಹತ್ತಿರದಲ್ಲೇ ಇದ್ವಿ POKಯನ್ನು ವಶಪಡಿಸ್ಕೊಳ್ಳೋದಕ್ಕೆ. ಅದನ್ನೇನಾದರೂ ಕೈ ಚೆಲ್ಲದ್ವಾ ಹೀಗನ್ನೋ ಆ್ಯಂಗಲ್ನಲ್ಲಿ ಯೋಚನೆ ಮಾಡೋದೇನು ತಪ್ಪಿಲ್ಲ. ಬಟ್ ಈ ಹಂತದಲ್ಲಿ ನಮ್ಮ ಭಾರತೀಯ ಸೇನೆ ಮಾಡಿದ್ದಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು, ಜೈ ಹಿಂದ್ ಅಂತ ಹೇಳಲೇಬೇಕು.